ನಾವು ನೋಡ್ತೇವೆ ಈ ಐಗುಪ್ತ ಜನರು ಪದೇ ಪದೇ ಅವರನ್ನು ತೊಂದರೆ ಕೊಡುತ್ತಿದ್ದರು. ಆದರೆ ಒಂದು ಸತಿ ದೇವರು ವಿಮೋಚಿಸಿದ ನಂತರ ತಿರ್ಗಾ ಐಗುಪ್ತ ಹಿಂದೆ ಅವರನ್ನು ಹಿಂಬಟ್ಟಿಕೊಂಡು ಬರುವ ಸಮಯದಲ್ಲಿ ಅದು ದೇವರು ಅವರ ನಂಬಿಕೆಯನ್ನು ಪರೀಕ್ಷಿಸೋದಕ್ಕಾಗಿ ಅದನ್ನು ಅನುಮತಿಸಿದ್ರು. ಅವರು ಹಿಂಬಟ್ಟಿ ಬರುವ ಸಮಯದಲ್ಲಿ ನಮ್ಮನ್ನು ಸಾಯಿಸೋಕೆ ಕರ್ಕೊಂಬಂದ್ಯಾ ಎಂಬುದಾಗಿ ಒಂದು ಗುಂಪು ಜನರು ಅವರನ್ನು ಗುಣಗೊಟ್ಟಿದ್ರು. ಆದರೆ ಮೋಸೆ ಹೇಳ್ದ, ಇವತ್ತು ಕಾಣುವ ಐಗುಪ್ತನ ಎಂದಿಗೂ ನೀನು ಕಾಣೋದಿಲ್ಲ ಎಂಬುದಾಗಿ ಹೇಳ್ದ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದೇ ಪ್ರಕಾರ ಪ್ರಿಯರೇ, ಮೋಸೆ ಅರಿಕೆ ಪ್ರಕಾರ ದೇವರು ಮೋಸೆಯನ್ನು ಕೊಂಡು ಸಮುದ್ರ ವಿಭಾಗ ಮಾಡಿ ಅದರ ಮೂಲಕವಾಗಿ ಐಗುಪ್ತ ಜನರು 20 ಲಕ್ಷ ಜನರನ್ನು ಹೊರಗೆ ತರ್ಕೊಂಡು ಹೋಗಿ ಹಿಂತಿರುಗಿ ನೋಡೋ ಸಮುದ್ರ ನೀರು ಹಾಗೆ ಅವರಲ್ಲಿ ಹಿಂಬಟ್ಟಿ ಬಂದಂಥ ಐಗುಪ್ತರನ್ನು ಕಂಪ್ಲೀಟ್ ನಾಶ ಮಾಡುವ ಹಾಗೆ ಮಾಡಿದ್ರು. ನೀನು ನಾನು ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ತೆಗೆದುವೋ ಅಲ್ಲಿ ಯೇಸುವಿನ ನಾಮದಲ್ಲಿ ನಮ್ಮನ್ನು ಹಿಂಬಟ್ಟಿ ಬಂದಂಥ ಎಲ್ಲ ಸೈತಾನ ಕ್ರಿಯೆಗಳು ಸಂಪೂರ್ಣವಾಗಿ ನಾಶವಾಗುವಂತೆ ದೇವರು ಮಾಡಿ ಈಗ ನಾವು ವಿಮೋಚನೆಯಲ್ಲಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಮಾಡಿದ್ದನ್ನು ನಂಬುತ್ತೀಯೋ ಅಥವಾ ನಿನ್ನ ಶರೀರದಲ್ಲಿ ನಿನ್ನ ಸುತ್ತಮುತ್ತಲು ನಡೆಯತಕ್ಕ ಸಂಗತಿಗಳ ಮೇಲೆ ನಂಬಿಕೆ ಇಡ್ತೀಯೋ? ಆದ ಕಾರಣ ನೀನು ಧೈರ್ಯವಾಗಿ ಹೇಳ್ಬೋದು, ಪಾಪ ಬಂದರು, ಶಾಪ ಬಂದರು, ರೋಗ ಬಂದರು, ದರಿದ್ರ ಬಂದರು, ಅಸಮಾಧಾನ ಬಂದರು, ಕೋಪ ಬಂದರು, ಏನೇ ಬಂದರು ಹೇಳಬೇಕು, ನಾನು ವಿಮೋಚಿಸಲ್ಪಟ್ಟಿದ್ದೇನೆ. ನಾನು ಕೋಪಕ್ಕೆ ದಾಸನಲ್ಲ, ಶಾಪಕ್ಕೆ ದಾಸನಲ್ಲ, ಪಾಪಕ್ಕೆ ದಾಸನಲ್ಲ, ರೋಗಗಳಿಗೆ ದಾಸನಲ್ಲ, ನಾನು ವಿಮೋಚಿಸಲ್ಪಟ್ಟೇನೆ ಅಂತ ಯಾರು ಹೇಳಬೇಕು? ಯಾರು ಸತ್ಯವನ್ನು ತಿಳಿದಿರ್ತಾರೋ, ಸತ್ಯವನ್ನು ಹೇಳ್ತಾರೆ, ಸತ್ಯವು ಅವರನ್ನು ಬಿಡುಗಡೆ ಮಾಡತಕ್ಕದಾಗಿರ್ತದೆ. ಆದ ಕಾರಣ ಪ್ರಿಯರೇ, ನಾವು ಸತ್ಯವನ್ನೇ ನಂಬೋಣ, ಸತ್ಯವನ್ನು ಅರಿಕೆ ಮಾಡೋಣ. ವಿಮೋಚಿಸಲ್ಪಟ್ಟಿದ್ದೇನೆ.